ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 12ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ಕುಗ್ಗಿದವರ ಬಾಧೆಯನ್ನು ನೋಡಿದ್ದೇನೆ, ಗತಿಯಿಲ್ಲದವರ ನರಳುವಿಕೆಯು ನನಗೆ ಕೇಳಿಸಿತು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರು ಆತನು ಏನ್ ಮಾಡುವವನಾಗಿದ್ದಾನೆ, ಕುಗ್ಗಿದವರನ್ನ ಆತನು ಏನ್ ಮಾಡುವವನಾಗಿದ್ದಾನೆ, ನೋಡುವವನಾಗಿದ್ದಾನೆ. ಕುಗ್ಗಿದವರು, ಗತಿ ಇಲ್ಲದವರು ಮಾಡುವಂತಹ ಪ್ರಾರ್ಥನೆಗಳನ್ನ ಆತನು ಏನ್ ಮಾಡುವವನಾಗಿದ್ದಾನೆ, ಕೇಳಿಸಿಕೊಳ್ಳುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಎಷ್ಟೋ ಮಾತಿ ನಾವು ನೆನೆಸ್ತೇವೆ, ನಾನು ಕುಗ್ಗಿ ಹೋಗಿದ್ದೇನೆ, ಗತಿ ಇಲ್ಲದವನಾಗಿದ್ದೇನೆ, ನಡೆದು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಜೀವಿತಗಳಲ್ಲಿ ನನ್ನನ್ನು ಯಾರು ಗಮನಿಸುವುದಿಲ್ಲ, ನನ್ನನ್ನೆಲ್ಲರೂ ತೊರೆದು ಬಿಟ್ಟಿದ್ದಾರೆ, ನನ್ನನ್ನು ಯಾರು ನೋಡುವುದಿಲ್ಲ ಎಂದು ಅನೇಕ ವಾರ್ತೆ ನಾವು ನೆನೆಸ್ತೇವೆ, ದುಃಖವನ್ನು ಪಡುತ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ಆದರೆ ನಮ್ಮ ಕರ್ತನು ನಮ್ಮನ್ನು ನೋಡುವವನಾಗಿದ್ದಾನೆ. ನನ್ನ ಮಗನು ನನ್ನನ್ನು ನೋಡಬೇಕು, ನನ್ನ ಮಗನನ್ನು ನನ್ನ ಕೈ ನಡೆಸಬೇಕು ಎಂದು ಆತನು ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಸ್ವಾಮಿ, ನಾನು ಗತಿಯಿಲ್ಲದನಾಗಿ ನಡೆದು ಹೋಗುವಾಗ ದೇವರೇ ನೀ ನನಗೆ ಸಹಾಯವನ್ನು ಮಾಡಿದೆಯಪ್ಪ. ಆಗರಳು ಗತಿಯಿಲ್ಲದವಳಾಗಿ ನಡೆದು ಹೋಗುವಾಗ ಕರ್ತನೆ ನೀನು ಅವಳಿಗೆ ಸಹಾಯವನ್ನು ಮಾಡಿದೆ ಸ್ವಾಮಿ ಎಂದು ಹೇಳುವಾಗ ಕರ್ತನ ಆತ್ಮನು ನಮ್ಮನ್ನು ಕೈ ಹಿಡಿದು ನಡೆಸುವವನಾಗಿದ್ದಾನೆ. ಆತನು ನಮ್ಮನ್ನ ಕೈ ಬಿಟ್ಟು ಹೋಗುವವನಲ್ಲ. ಆತನು ನಮ್ಮನ್ನ ಕುಗ್ಗಿ ಹೋಗಿರುವಂತಹ ಪರಿಸ್ಥಿತಿಗಳಲ್ಲಿ ಆತನು ನಮ್ಮನ್ನು ಬಿಟ್ಟು ಬಿಡುವುದಿಲ್ಲ. ನಾವು ಕುಗ್ಗಿ ಹೋಗಿರುವಂತಹ ಪರಿಸ್ಥಿತಿಗಳಲ್ಲಿ ಆತನನ್ನು ನಾವು ನೋಡುವಾಗ ಹೊಸ ಬಲವನ್ನು ಹೊಂದಿಕೊಳ್ಳುತ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಕುಗ್ಗುವಿಕೆಯಲ್ಲಿ ಆತನೊಬ್ಬನೇ ನಮಗೆ ಸಹಾಯಕನು. ನಾವು ಕಣ್ಣೀರಿನ ಸಮಯದಲ್ಲಿ ಇರುವಾಗ ಆತನೊಬ್ಬನೇ ನಮಗೆ ಸಹಾಯಕನು. ನಾವು ಗತಿ ಇಲ್ಲದೆ ಇರುವಂತಹ ಸಮಯದಲ್ಲಿ ಆತನೊಬ್ಬನೇ ನಮಗೆ ಸಹಾಯಕನು. ಪ್ರೀತಿಯುಳ್ಳ ದೇವ ಜನರೇ, ಆದುದರಿಂದ ನಮ್ಮ ಎಲ್ಲಾ ಕಾರ್ಯಗಳಲ್ಲಿಯೂ, ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ನಮ್ಮ ದೇವರನ್ನೇ ನಾವು ನಿರೀಕ್ಷಿಸಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ ಸ್ತೋತ್ರ ಸ್ವಾಮಿ, ಮುಂಜಾನೆ ವೇಳೆಯಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ದೇವರೇ, ನಿನ್ನ ಜನರಿಗೆ ನೀನೊಂದು ರಕ್ಷಣೆಯನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಗತಿ ಇಲ್ಲದೆ ಇರುವ ಸಮಯದಲ್ಲಿ ದೇವರೇ ನೀನವ್ರನ್ನ ಬಲಪಡಿಸಿ, ಕುಗ್ಗಿ ಹೋಗಿರುವಂತಹ ಸಮಯದಲ್ಲಿ ನೀನವ್ರನ್ನ ಬಲಪಡಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ನನ್ನ ಜೀವ ದಿನೇಶುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್.